ಬಿಟ್ಟು ಬಹಾನಿಬಾಜ್ ಸೋಮವಾರದಿಂದ ಶುಕ್ರವಾರ ಸಂಜೆ 8 ಗಂಟೆಗೆ ನಿಕ್ನಲ್ಲಿ. Watch full episodes on Jio Hotstar. ಬಟ್ ಏನೋ ವಿಷಯ ಒಳ್ಳೆಯ ಮುಖ ಗಂಟಿಕೊಂಡು ಓಡಾಡ್ತಿದೆಯಲ್ಲ. ಅಯ್ಯೋ ಪತ್ಲು, ನನ್ನ ಪರಿಸ್ಥಿತಿ ಜಲಪೇನ್ ಮೀನ್ ತರ ಆಗೋಗ್ಬಿಟ್ಟಿದೆ ಕಣೋ. ನಾವು ಯಾವಾಗ ಯುರೋಪ್ ಟೂರ್ ಹೋಗಿ ಶುರು ಮಾಡಿದ್ವೋ ಅವನಿಂದ ನನಗೆ ಸಮೋಸ ಸಿಕ್ಲೇ ಇಲ್ಲ. ಏನಾದ್ರು ಮಾಡೋ, ನನಗೆ ಸಮೋಸ ಬೇಕು. ಅಲ್ಲ ಕಣ, ಇಲ್ಲಿ ಸಮೋಸ ಸಿಗದೆ ಹೋದ್ರೆ ನಾ ಎಲ್ಲಿಂದ ನಿಂಗೆ ತಂದ್ಕೊಡ್ಲೋ? ಏನ್ ಸಮಯ ಸಮೋಸ ಕೊಡ್ತೀರಾ ಪ್ಲೀಸ್? ನಾನು ಒಬ್ಬ ಭಾರತೀಯನೇ. ಇಲ್ಲಿ ಸಮೋಸ ಸಿಗೋದು ತುಂಬಾ ಕಷ್ಟ ಗೊತ್ತಾ. ಯಾರು ತಿನ್ನೋರು ಇರ್ಬೇಕಲ್ವಾ. ಸಪ್ಲೈನ ಯಾವಾಗಿದ್ರು ಡಿಮ್ಯಾಂಡ್ ಮೇಲೆನೆ ಮಾಡೋದು. ಡಿಮ್ಯಾಂಡ್ ನಾನ್ ಮಾಡ್ತೀನಿ, ತಾವು ಸಪ್ಲೈ ಮಾಡಿದ್ರೆ ಸಾಕು ಸರ್. ಒಬ್ಬ ಇಂಡಿಯನ್ ಇನ್ನೊಬ್ಬ ಇಂಡಿಯನ್ಗೆ ಕೆಲ್ಸಕ್ಕೆ ಬಂದೇ ಬರ್ತಾನೆ, ಸಹಾಯ ಮಾಡ್ಲೇಬೇಕು. ನಾ ಬೇಕಾದ್ರೆ ಸಹಾಯ ಮಾಡ್ತೀನಿ, ನೀವು ನನಗೆ ಹೆಲ್ಪ್ ಮಾಡಿದ್ರೆ ಸಾಕು. ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾವು ಕೊಡ್ತೀವಿ. ಹೋಗ್ಲಿ ಆಯ್ತು, ಬನ್ನಿ. ನಾನು ನಿಮ್ಗೆ 1 ಗಂಟೆ ಮಾತ್ರ ಟೈಮ್ ಕೊಡ್ತೀನಿ. ನಾನೊಬ್ಬ ಭಾರತೀಯನಾಗಿ ಇನ್ನೊಬ್ಬ ಭಾರತೀಯನಿಗೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ. ಆದ್ರೆ ನನ್ನ ಶಾಪ್ಗೆ ಯಾವುದೇ ತರದ ತೊಂದರೆ ಆಗ್ಬಾರ್ದು ಅಷ್ಟೇ. ನೋಡಿ, ನಿಮ್ ಶಾಪ್ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಸಮೋಸ 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 ಇವತ್ತು ನಾನು ಹೊಟ್ಟೆ ತುಂಬ ತಿನ್ನಕ್ ಬಿಡ್ತೀನಿ ಸಮೋಸಾನ. ಆದ್ರೆ ಪತ್ಲು, ನಾವು ಸಮೋಸ ಮಾಡೋದು ಹೇಗೋ ನನಗೆ ಬರೀ ತಿನ್ನಕ್ ಮಾತ್ರ ಗೊತ್ತಿದೆಯಲ್ಲೋ. ಐಡಿಯಾ, ಈ ಟಿ ಅಣ್ಣ ಇಂಥ ಸಮಯದಲ್ಲಿ ಕೆಲ್ಸಕ್ಕೆ ಬಂದೇ ಬರ್ತಾನೆ. ಟಿ ಅಣ್ಣ ಹೇಗಿದೀಯಾ? ನಾ ಚಲೋ ಅದೀನಪ್ಪ. ಹೇಳ, ಎಲ್ಲದಿರಿ ನೀವೆಲ್ಲ? ನಾವು ಫ್ರಾನ್ಸ್ ನಲ್ಲಿ ಇದೀವಿ. ನಾವು ಸಮೋಸ ಹೆಂಗ್ ಮಾಡೋದು ಅಂತ ಕೇಳೋಣ ಅಂತ ಇದೀವಿ. ಸರಿ ಸರಿ, 1 ನಿಮಿಷ ನಿಂದಿರ್ರಿ, ಬರ್ತೀನಿ. ಅಯ್ಯಮ್ಮ ಟಿ ಅಣ್ಣ, ನೀನು ಯಾವ್ದಾದ್ರು ಪಾರ್ಟಿಗೆ ಹೋಗ್ತಿದ್ಯಾ? ಇಲ್ಲಿಲ್ಲ ಚಿಂಗಮ್ ಸರ್, ವಿದೇಶದಾಗ ಅಡಿಗೆ ಮಾಡ್ಕೊಳ್ಳೋದು ಹೇಳ್ಕೋಬೇಕು ಅಂದ್ರೆ ಅಡಿಗೆ ಬಟ್ಟೆ ಹಾಕೊಂಡ್ರೆ ಚಲೋ ಇರಲ್ಲ ನೋಡಿ. ಅದಕ್ಕ ಪ್ಯಾಂಟು ಶರ್ಟ್ ಹಾಕೊಂಡು. ಓಹೋ, ನಾವು ಇವಾಗ ಸಮೋಸ ತಿಂತೀವಿ, ಟೀ ಅಣ್ಣ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಹೇಳಣ್ಣ ಹೇಗ್ ಮಾಡೋದು ಅಂತ. ಏ ಮೋಟು, ಕರೆಕ್ಟ್ ಆಗಿ ಕೇಳಿಸ್ಕೊ. ಮೊದಲ ಒಂದ್ ತಟ್ಟಿಗೆ ಮೈದಾ ಸುರ್ಸ್ಕೊ. ಆಯ್ತು, ರೆಡಿ. ಈಗ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರ್ ಹಾಕಪ್ಪ. ಓಕೆ, ಹಾಕ್ರಿ. ಅರೆ ಟೀ ಅಣ್ಣ, ಇದು ಪೂರ್ತಿ ನೀರಾಗ ಹೋಗ್ಬಿಡ್ತು. ಏ ಚಿಂತೆ ಮಾಡ್ಬೇಡಪ್ಪ, ಇನ್ ಸ್ವಲ್ಪ ಹಿಟ್ಟು ಹಾಕ್ ಮತ್ತ ಅದಕ್ಕ. ಓಕೆ ಟೀ ಅಣ್ಣ, ಆಯ್ತು, ಹಿಟ್ಟು ಹಾಕ್ತೆ ನೋಡಿ. ಟೀ ಅಣ್ಣ ಈಗೇನ್ ಮಾಡ್ಲಿ ಹೇಳಿ? ಮೈದಾ ಹಿಟ್ಟನ್ನ ಹಾಕಿ ಕಲ್ಸಿಟ್ಬಿಟ್ಟಿದ್ದೇನೆ. ಅಲ್ಪ ಮೋಟು, ನನಗೆ ಕಾಣಿಸಿದ್ರ ಹೇಳಕ್ ಆಗ್ತೈತಿ. ಸಾರಿ ಸಾರಿ ಅಣ್ಣ. ಮೋಟು ಗ್ಯಾಸ್ ಹಚ್ಚಪ್ಪ. ಗ್ಯಾಸ್ ಹಚ್ಚಿದೆ ಅಣ್ಣ. ವೆರಿ ಗುಡ್. ಬಾಂಡ್ಲಿ ಐತೇನೆ? ಅಯ್ಯಮ್ಮ ಮೋಟು, ಬರೀ ನೀನ್ ಸಮೋಸ ತಿನ್ಬೇಕಾಗಿತ್ತು. ಇಡೀ ಊರಿಗೆಲ್ಲ ಯಾಕೆ ಹಿಟ್ಟು ಕಲ್ಸಿದೀಯಾ? ಏ ಅದಾರ ಮಾತಾಡದ? ಮತ್ತಿನ್ಯಾರು ಮಾತಾಡ್ತಾರಣ್ಣ? ನಾನು ಯಾವ್ದೇ ಕೆಲಸ ಮಾಡಕ್ ಹೋದ್ರು ಮೂಗ್ ತೋರ್ಸೋನು ಗಸೀಟಾರ ಅಂತಾನೆ. ಸರಿ ಸರಿ, ಕರೆ ಕರೆ. ಈಗ ಎತ್ತಿ ಒಲಿ ಮೇಲೆ ಇಡ ಲಗೂನ. ಸರಿ ಸರಿ ಸರಿ, ಈಗಲೇ ಎತ್ತಿಡ್ತೀರಣ್ಣ. ಅಯ್ಯ ಗಸೀಟಾರ ಅನ್ನಲ್ಲಪ್ಪ, ಬಾಂಡ್ಲಿನ ಎತ್ತಿಡ ಅಂತ ಹೇಳಿದ್ನ. ಅಯ್ಯೋ, ಬಾಂಡಿನ ಕೆಳಗಡೆ ಇಟ್ಬಿಟ್ಟಿದ್ದೀನಲ್ಲಣ್ಣ. ಅಯ್ಯೋ ಗಸಿಟಾರಾಮ ಸುತ್ತಾಡ್ಕೊಂಡ್ ಬರೋಷ್ಟರಲ್ಲಿ ನಾನು ಕುಕ್ಕರ್ನಲ್ಲಿ ಆಲೂಗಡ್ಡೆನೆ ಬೇಯಿಸಕ್ಕೆ ಇಟ್ಬಿಡ್ತೀನಿ. ನಿನ್ನ ಮಂಡಿನೆಲ್ಲ ಹೊಡೆದಾಗ್ತಾ ನಾನು ನಿನ್ನ ಸುಮ್ಮನೆ ಬಿಡಲ್ಲ, ಹೊಡೆದಾಕ್ಬಿಡ್ತೀನಿ. ನಿಂತ್ಕೊಳ್ಳಿ, ಯಾರು ಅವ್ರ ಮೇಲೆ ಕೈ ಮಾಡಲೇಬಾರ್ದು. ಅವನು ನಮ್ಮ ಮಂಡಿನೆಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ. ಅವನು
ಚಿಂಗಂ ಇರೋ ತನಕ ಗಸಿಟ ಮೇಲೆ ಯಾರು ಕೈ ಮಾಡಕ್ ಸಾಧ್ಯನೇ ಇಲ್ಲ. ಅಯ್ಯಮ್ಮ, ಎಳ್ನೀರುಗಳ ನಿಂತ್ಕೊಳ್ಳಿ, ನೀವೇ ಗೋಡೆ ಮಾಡ್ಕೊಬಿಡಿ. ಹಾಲು ತಯಾರಾಯ್ತಾನೆ. ಈಗ ಲಘುನ ಸಿಪ್ಪೆ ಬಿಡಿಸ್ಕೋರಿ. ಅಯ್ಯೋ, ಇಷ್ಟೊಂದು ಆಲೂಗಡ್ಡೆ ಸಿಪ್ಪೆನ ಹೇಗೆ ಬಿಡಿಸೋದು ನಾವು? ಖಾಲಿ ಹೋಟೆಲ್ ತಲೆ ಓಡ್ತಿಲ್ಲ ಕಣ ಬತ್ಲು. ನೀನೇನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದ್ದಾನೆ. ಹೊಡಿರಿ ಅವನಿಗೆ, ಹೊಡಿರಿ. ಇವೆಲ್ಲ ನನ್ನ ಸ್ನೇಹಿತ ಮೋಟೋ ಕಡೆಯಿಂದಾನೆ ಆಗಿರೋದು. ಯಾರಿಗೆ ಸಿಟ್ಟು ಬರ್ತಾ ಇದೆಯೋ ಈ ಆಲೂಗಡ್ಡೆ ತಗೊಂಡ್ಬಿಟ್ಟು ಹಿಂಗಿಂಗ್ ಮಾಡ್ಬಿಟ್ಟು ಸಿಪ್ಪೆ ಬಿಡಿಸ್ಬಿಡಿ ಬೇಗ. ನಿಂಗ್ ಗೊತ್ತಾ, ಮೋಟುಗೆ ಬಟ್ಟೆ ಬೆಚ್ಚ ಹೊಡೆಯೋ ತರ ಅವ್ನಿಗೆ ಹೊಡೆದಾಕ್ಬೇಕು ಗೊತ್ತಾ? ಕೊಡು ಕೊಡು, ಆಲೂಗಡ್ಡೆ ನಮಗ್ ಕೊಡು. ಅವ್ರ ಮೇಲಿರೋ ಕೋಪ ಎಲ್ಲ ತೀರ್ಸ್ಕೋಬೇಕು ನಾವು. ಬಾಕಿಯವ್ರಿಗೆ ಮೋಟು ಮೇಲೆ ಜಾಸ್ತಿ ಕೋಪ ಇರೋರು ಏನ್ ಮಾಡ್ಬೇಕು ಗೊತ್ತಾ? ಈರುಳ್ಳಿ ತಗೊಂಡು ಸಣ್ಣ ಸಣ್ಣ ಕತ್ತರ್ಸಾಕ್ಬಿಡಿ. ಕೊಡು, ನನಗ್ ಕೊಡು. ಅರೆ ಅರೆ ಅರೆ, ನೀವ್ ಯಾರಿಗೆ ಸಹಾಯ ಮಾಡ್ತಾ ಇದ್ದೀರಾ? ಅವರು ತುಂಬಾ ಚಾಲಾಕಿಗಳಿದ್ದಾರೆ. ಅವ್ರನ್ನ ನಮ್ಮ ಅಂಗಡಿಯಿಂದ ವಾಪಸ್ ಓಡಿಸಿ. ವೆರಿ ಗುಡ್. ಈಗ ಸ್ವಲ್ಪ ನಿಮ್ ಸಮಾಧಾನ ಆಯ್ತಾ? ತುಂಬಾ ಒಳ್ಳೇದು ಅನ್ನಿಸ್ತಾ ಇದೆ. ಆದ್ರೆ ಇದು ಕೂಡ ಮೋಟೋಗೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ. ಓ, ನನ್ನ ಅಂಗಡಿ. ಎಲ್ಲದಿರಪ್ಪ? ಈಗ ಹಾಲು ಮ್ಯಾಲ ಅರಿಶಿನ ಮತ್ತ ಮೆಣಸಿನ ಪುಡಿ ಹಾಕಿ. ಕೆಂಪು ಮೆಣಸಿನ ಪುಡಿ ಮತ್ತೆ ಉಪ್ಪು. ಇಷ್ಟೊಂದು ಹಿಟ್ಟನ್ನ ಹೆಂಗಪ್ಪ ಒತ್ಲಿ ನಾನು? ಐಡಿಯಾ ಇಲ್ಲಿ ನೋಡಿ, ಈ ಕಲ್ಸಿರೋ ಹಿಟ್ಟನ್ನ ಹಿಟ್ಟು ಅನ್ಕೋಬೇಡಿ, ಇವನ್ನ ನಾವು ಅನ್ಕೋಬಿಡಿ. ತಗೋಬಿಡಿ, ಫ್ಲಾಟ್ ಮಾಡಕ್ ಬಿಡಿ. ನಮ್ಗೆ ಯಾರು ಬೂಸ ತುಂಬಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೆ ನೋಡಿ ಇಲ್ಲಿದೆ ಆಲೂಗಡ್ಡೆ ಮೆಣಸಿನ ಪುಡಿ. ಅದನ್ನ ಹಿಟ್ಟೊಳಗಡೆ ತುಂಬಿಡಿ. ಥ್ಯಾಂಕ್ ಯು. ನಿಮ್ಗಳಿಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವ್ರ ಸಮೋಸ ಕೆಲಸನೆಲ್ಲ ಅವರು ನಿಮ್ಗಳ ಕೈಲಿ ಮಾಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ? ಏನಾಗ್ಲಿ, ಏನಾದ್ರೂ ಮಾಡ್ಲಿ, ನಮ್ಗಂತೂ ತುಂಬಾ ರಿಲ್ಯಾಕ್ಸ್ ಆಗಿದೆ. ಅವನಿಗೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದಂಗ ಅನ್ನಿಸ್ತಾ ಇದೆ ಗೊತ್ತಾ? ಟಿಯಣ್ಣ, ಸಮೋಸ ಅಂತ ಬಂದ್ಬಿಡ್ತು. ಈಗ ಮುಂದೆ ಏನ್ ಮಾಡ್ಬೇಕಂತ ಹೇಳು. ಮೋಟು, ನನಗೆ ಈ ಸಮೋಸ ಜೀವನ ಪೂರ್ತಿ ನೆನಪಾಗಿರುತ್ತೆ. ಅರೇ, ಅವನ್ಯಾರ? ಅವನು ರಾಮನೇ. ಇನ್ಯಾರು ಮಾತಾಡ್ತಾರೆ ಹೇಳೋ ಮಧ್ಯದಲ್ಲಿ? ಸರಿ ಸರಿ ಸರಿ. ಈಗ ಅವನ್ ಎತ್ಕೊಂಡು ಎಣ್ಣೆ ಬಾಂಡ್ಲಿ ಒಳಗ ಎತ್ ಬಿಸಾಕ್. ಆಹಾ, ಈಗಲೇ ಎದ್ಬಿಸಾಕ್ತೇನೆ. ಅರೆ ಮೋಟು, ಏನೋ ಮಾಡ್ತಿದ್ದೆ ನೀನು? ಮೋಟು ಓಡೋಗ್ಬಿಟ್ಟ. ಗಸಿಟರ ಮುನ್ನಲ್ಲ ಕಣೋ, ಸಮೋಸನ ಎಣ್ಣೆ ಮಾಡ್ಲಿಕ್ಕೆ ಹಾಕೋ. ಓ ಸಾರಿ 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 ರಾಮ. ಸಮೋಸ ತಿನ್ನ ಆತುರದಲ್ಲಿ ನಿನ್ನೆ ಎದ್ ಬಿಸಾಕಕ್ ನೋಡ್ತಾ ಇದ್ದೀನಿ ನಾನು. ಸ್ನೇಹಿತರೆ, ನನಗೆ ಗೊತ್ತು ತಾವೆಲ್ಲ ನನಗೋಸ್ಕರ ಕಾಯ್ತಿದ್ದೀರಾ ಅಂತ. ಆದ್ರೆ ಫಸ್ಟ್ ನನ್ನ ಹೊಟ್ಟೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ತಮಗೆ ಪೂಜೆ. ನೀನ್ ಸಮೋಸ ಮಾಡೋ ಸಿರಿನಲ್ಲಿ ನನ್ನ ಅಂಗಡಿನೆಲ್ಲ ಹಾಳು ಮಾಡಿಟ್ಟಿದ್ಯಾ ನೀನು. ನಿನ್ನ ಕೋರ್ಟ್ ವರ್ಗೂ ಕರ್ಕೊಂಡು ಹೋಗ್ತೀನಿ ನಾನು. ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ನಾನು. ಇದ್ಯಾವ ತಿಂಡಿ ಇದು? This is called Indian samosa. Per samosa $10 ಅಷ್ಟೇನೆ. ವಾಸನೆ ಚೆನ್ನಾಗಿದೆ. ನನಗೂ ಒಂದ್ ಕೊಡಿ. ನನಗೊಂದು ಕೊಡು. ಸಮೋಸ ನನಗೂ ಒಂದು ಕೊಡಿ. ನನಗೂ ಒಂದ್ ಕೊಡಿ. ನನಗೂ ಒಂದು ಕೊಡಿ. ನನಗೂ ಕೊಡಪ್ಪ. ನನಗೊಂದು ಕೊಡಿ. ನನಗೂ ಕೊಡಿ. ನನಗೊಂದು ಕೊಡಿ. ಅರೇ, ನನ್ ಸಮೋಸ. ನನಗೂ ಸಮೋಸ ತಿನ್ನಕ್ ಕೊಡ್ರಪ್ಪ.
ನಮ್ಗೆ ನೋಡ್ದೆ ಸ್ನೇಹಿತ, ನೀ ನಮ್ಮ ಮೇಲೆಲ್ಲ ಕೇಸ್ ಹಾಕ್ಬೇಕು ಅಂತಿದ್ಯಲ್ಲ, ಈಗ ನಿಂಗೆ ಗೊತ್ತಾಯ್ತಾ? ಈಗ ಕೇಸ್ ಹಾಕ್ತಿಯೋ ಇಲ್ಲ ಸಮೋಸ ಬಿಸ್ನೆಸ್ ಮಾಡ್ತೀಯ ನೀನು? ಬಿಸ್ನೆಸ್ ಮಾಡ್ತೀನಿ, ಸಮೋಸ ಇನ್ ಪ್ಯಾರಿಸ್ ಬಿಸ್ನೆಸ್ ಮಾಡ್ತೀನಿ ನಾನು. ವೇಟ್ 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 ವೇಟ್, ನಾವು ತಮಗೋಸ್ಕರ ಇನ್ನೂ ಸ್ವಲ್ಪ ಸಮೋಸ ಮಾಡಬೇಕು ಅಂತ ಇದೀವಿ. ಆದ್ರೆ ಅದಕ್ಕೂ ಮುಂಚೆ ಇಲ್ಲಿರೋ ಎಳ್ನೀರ್ನ ಎಲ್ಲ ಕುಡ್ದಾಕ್ಬಿಡಿ. ಅಯ್ಯಪ್ಪ, ದಿಸ್ ಇಸ್ ಚಿಂಗಂ ಜಾದು. ಅಯ್ಯಮ್ಮ, ಅಪ್ಪ, ಅಮ್ಮ, ಏ ಐ. ಅರೆ ಅರೆ, ನಾವು ಎಲ್ಲಿಗೆ ಬಂದಿದ್ದೀವಿ? ನನಗೆ ಅನಿಸ್ತಾ ಇದೆ ಹಳೆ ಕಾಲದಲ್ಲಿ ಜನ ಇಲ್ಲಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ರು. ಗೆಸಿಟರಮ್ಮ ಮಜಾ ತಗೊಳಕ್ಕೋಸ್ಕರ ಮನುಷ್ಯರು ಮತ್ತು ಪ್ರಾಣಿಗಳಿಗೆ ಇಲ್ಲಿ ಫೈಟ್ ಮಾಡಿಸ್ತಾ ಇದ್ರಂತೆ. ಫೈಟ್ ಮಾಡಿಸ್ತೇನೆ ಆಟ ಆಡಿಸ್ತಾ ಇದ್ರಂತೆ. ವೆರಿ ಗುಡ್. ಸ್ಮೈಲ್ ಕಡ್ದಯ. ಎಂತ ಜಾಗ ಸಕ್ಕತ್ತಾಗಿದೆ ಡಾಕ್ಟರ್ಣ. ನಾವೆಲ್ಲರೂ ರೋಮನ್ ಎಂಪೈರ್ ಕಾಲಕ್ಕೆ ಹೋಗಿ ನೋಡೋಣ ಈಗ. ಓಕೆ, ಅವ್ರಾಗ ಹೇಗಿದ್ರು ಅಂತ. ಅಯ್ಯೋ ಮೋಟು ನನ್ ಗೆಳೆಯ, ಹೋಗ್ಬೋದು ಕಡೆಯ, ಆದ್ರೆ ಅದಕ್ಕೆ ನಮಗೆ ಟೈಮ್ ಮೆಷಿನ್ ಬೇಕಾಗುತ್ತೆ. ಅಲ್ಲ ಡಾಕ್ಟರ್ಣ, ನಮ್ಮ ಹತ್ರ ಟೈಮ್ ಮೆಷಿನ್ ಇದೆಯಲ್ಲ, ಅದನ್ನೇ ಉಪಯೋಗಿಸ್ಬೋದಲ್ಲ? ಆಯ್ತು ಬನ್ರಯ್ಯ, ಹೋಗಿ ನೋಡೋಣ ರೋಮನ್ ಎಂಪೈರ್ ಕಾಲದಲ್ಲಿ ಹೇಗಿತ್ತು ಅಂತ ಹೋಗಿ ಆನಂದ ಪಡೋಣ. ನೋಡಿ ಇಲ್ಲಿ ನೋಡಯ್ಯ. ಇಲ್ಲಿ ನೋಡ್ರಯ್ಯ ನನ್ನ ಗೆಳೆಯರ, ನೀವೆಲ್ರೂ ಹೋಗ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಡ್ರಯ್ಯ. ನಾನು ಬರ್ತೀನಿ. ಇವತ್ತು ನನ್ನ ಕಳಿಸ್ಬಿಟ್ರಿ. ಅರೆ ಇವ್ರು ಯಾರು ಇಲ್ಲೇ ಯಾಕೆ ಬಂದ್ರು? ಏನ್ ಗೊತ್ತು, ಸಖತ್ತಾಗಿದೆ ಜಾಗ. ಮಾಮೂಲಿ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸಿಂಹದ ಬೋನ್ಗೆ ಹಾಕ್ಬಿಡ್ತೀವಿ. ನನ್ನ ಹತ್ರ ಹಣ ಇಲ್ಲ. ಇವನನ್ನ ಧರ ಧರ ಅಂತ ಎಳ್ಕೊಂಡೋಗು. ಅರೆ ಯಾಕಪ್ಪ ಅವ್ನಿಗೆ ಹಿಂಸೆ ಕೊಡ್ತಾ ಇದೀರಾ ನೀವು? ಅವನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದಾರೆ, ಹೆಂಗ ಕೊಡಕ್ ಸಾಧ್ಯ ಅವನು? ನೀನೇ ಅವ್ರ ಮಧ್ಯದಲ್ಲಿ ಮಾತನಾಡೋದಿಕ್ಕೆ. ನಾವು ಮಹಾರಾಜನ ಸಿಪಾಯಿಗಳಿದೀವಿ. ನಮ್ಮ ಕೆಲ್ಸನೇ ಇರೋದೇ ದುಡ್ಡನ್ನ ವಸೂಲಿ ಮಾಡೋದು, ಗೊತ್ತಾ? ಇವರು ನಮ್ಮ ಹತ್ರ ತುಂಬಾ ಹಣ ತೆರಿಗೆ ಕಲೆಕ್ಟ್ ಮಾಡ್ತಾರೆ. ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ಅಷ್ಟೊಂದು ಹಣ? ಎಸ್ ಬ್ರದರ್, ಸರಿ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಇಲ್ವೇ ಇಲ್ಲ. ನಾವೆಲ್ಲಿಂದ ಕೊಡೋದು? ಸಿಪಾಯಿಗಳೇ ಹೊರಡಿಲಿಂದ, ಯಾರು ನಿಮ್ಗೆ ತೆರಿಗೆ ಕೊಡೋದೇ ಇಲ್ಲ. ಹೋಗಿ. ನೀನ್ ಯಾರು? ಎಲ್ಲಿಂದ ಬಂದಿದ್ಯಾ ನೀನು? ನಿಮ್ಮನ್ನ ನೋಡಿದ್ರೆ ಇಲ್ಲಿಯವರು ಅಂತ ಅನ್ನಿಸ್ತಾ ಇಲ್ಲ ನನಗೆ. ನಾನು ಮೋಟು ಅಂತ, ಮತ್ತೆ ಇವ್ರು ನನ್ನ ಸ್ನೇಹಿತ ಪತ್ಲು, ಮತ್ತೆ ಇವರು ಡಾಕ್ಟರ್ ಜಟ್ಕಾ, ಮತ್ತೆ ಇವರು ಗಸಿಟಾರಾಮ್, ಮತ್ತೆ ಇವರು ಚಿಂಗಂ ಸರ್ ಅಂತ. ಇವ್ನ ಹಿಡ್ಕೊಂಡು ರಾಜನ ಹತ್ರ ಕರ್ಕೊಂಡು ನಡೀರಿ. ಮೋಟು 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 ಹಿಡ್ಕೊಳ್ಳಿ ಅವ್ರ, ಹಿಡ್ಕೊಳ್ಳಿ ನೋಡಿ, ಅವ್ರ, ಸಿಪಾಯಿಗಳು ಬರ್ತಾ ಇದ್ದಾರೆ. ಹಿಡ್ಕೊಳ್ಳಿ ಅವ್ರ. ಒಬ್ನ ಹತ್ರ ಹೋಗಿ ನೀವೆಲ್ಲ ಒದೆ ತಿನ್ಕೊಂಡ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಮಹಾರಾಜರವ್ರು ತುಂಬಾ ಶಕ್ತಿಶಾಲಿವಂತರಿದ್ದಾರೆ. ಮಹಾರಾಜರೇ, ಅವರು ಇದೇ ರೀತಿ ಜನಗಳನ್ನ ಕಾಪಾಡ್ತಾ ಇದ್ರೆ ಅವರು ಜನಗಳ ಮುಂದೆ ದೊಡ್ಡ ಹೀರೋ ಆಗ್ತಾರೆ. ಮತ್ತೆ ಒಂದಿನ ರಾಜ ಸಿಂಹಾಸನದ ಮೇಲೆ ಕೂಡಿಸ್ತಾರೆ ಅವ್ರನ್ನ, ನಿಮ್ಮನ್ನ ಕೆಳಗಡೆ ಇಳಿಸ್ಬಿಡ್ತಾರೆ. ಇಲ್ಲ, ಆತರ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಹೋಗಿ ಹೋಗಿ ಅವ್ರನ್ನ ಹಿಡ್ಕೊಂಬನ್ನಿ. ಹಿಡ್ಕೊಂಬಂದು ಅವ್ರ ನನ್ನ ಪ್ಯಾಂಟ್ ಹೊಸ ಎದುರುಗಡೆ ಬಿಸಾಕಿ. ಹಾಗೆ ಆಗ್ಲಿ ಮಹಾರಾಜ್ರೆ. ಇದು ತಪ್ಪು. ಈ ತರ ಬಚ್ಚಿಟ್ಕೊಂಡಿದ್ರೆ ಕೆಲಸ ನಡೆಯೋದೇ ಇಲ್ಲ. ನಾವು ರಾಜರನ್ನ ಭೇಟಿ ಮಾಡಿ ಮಾತಾಡ್ಬೇಕಾಗಿದೆ. ಜನಗಳಿಗೆ ಈ ತರ ತೊಂದರೆ ಕೊಡಬೇಡಿ ಅಂತ.
ಸರಿ ನಿನ್ ಮಾತು ಕರೆಕ್ಟ್ ಆಗಿದೆ, ನಡೀರಿ ಹೋಗಿ ಅವ್ರ ಹತ್ರ ಮಾತಾಡೋಣ. ಅಯ್ಯಮ್ಮ, ನೀನ್ ಏನ್ ಮಾತಾಡ್ತಾ ಇದೀಯಾ? ಈ ವಿಷಯ ನಿನ್ನೆ ಮೊನ್ನೆದಲ್ಲ, ವರ್ಷಾನುಗಟ್ಲೆಯಿಂದ ನಡ್ಕೊಂಡ್ ಬರ್ತಾರಂತ ವಿಷಯ. ನಾವು ಯಾಕೆ ತೊಂದರೆ ಸಿಗಾಕ್ಸ್ಕೊಡ್ಬೇಕು? ಟೈಮ್ ಮಿಷನ್ ತೆಗಿರಿ, ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ನಿಮ್ಮ ಸರಿ ಚಿಂಗಂ ಸರ್, ನಮಗೆ ನಾವೇ ಬಹಳ ತೊಂದರೆ ಅನುಭವಿಸ್ಬೇಕಾಗುತ್ತೆ ಆಮೇಲೆ. ಅಯ್ಯೋ ಮಷೀನ್ ಎಲ್ಲೋ ಬಿಡ್ತಪ್ಪ. ಅಯ್ಯೋ ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಅಲ್ಲಿ ಫೈಟ್ ಮಾಡ್ತಿದ್ವಲ್ಲ, ಆ ಜಾಗದಲ್ಲೇ ಬಿದ್ದೋಗಿರ್ಬೇಕು ಕಣ್ರಿ. ಒಂದು ಕೆಲಸ ಮಾಡ್ರಿ, ನೀವೆಲ್ಲ ಇಲ್ಲೇ ರೀ, ನಾನು ಈಗಲೇ ಹೋಗಿ ಅಂದ್ರೆ ಹುಡ್ಕೊಂಡ್ಬರ್ತೀನಿ ಕಣ್ರಿ. ನಾನು ಬರ್ತೀನಿ. ಅಯ್ಯೋ ನನ್ನ ಗೆಳೆಯರ ಎಂತ ಕೆಲಸ ಆಗೋಗ್ಬಿಡ್ತ್ರಯ್ಯ ಈಗ. ನನ್ಗನ್ಸುತ್ತೆ ಡಾಕ್ಟರ್ ಅಣ್ಣ ಮತ್ತೆ ಗಸಿನ ನಮ್ಗೆ ಕತ್ತಲ್ಲಿ ಓಡಾಡೋದಕ್ಕೆ ಭಯ ಆಗಿರ್ಬೋದು ಅಂತ, ಅದಕ್ಕೆ ಹೇಳ್ತಾ ಇದ್ದಾರೆ. ಈಗ ನಾನೇ ಹೋಗ್ಬಿಟ್ಟು ಟೈಮ್ ಮೆಷಿನ್ ಹುಡ್ಕೊಂಡ್ ಬಂದ್ಬಿಡ್ತೀನಿ, ಇಲ್ಲೇ ಇರಿ. ಡಾಕ್ಟರ್ ಅಣ್ಣ, ಅಮ್ಮ ಯಾರು ಪ್ರಯತ್ನಕ್ಕೆ ಬರ್ತಾ ಇಲ್ಲ, ಈಗ ನಾನೇ ಹೋಗಿ ಅದನ್ನ ಹುಡ್ಕೊಂಡ್ ಬರ್ತೀನಿ. ಅಯ್ಯಮ್ಮ, ಏನೋ ಗಡ್ಬಡಾಗಿದೆ, ಎಲ್ಲ ಸ್ವಲ್ಪ ಟರ್ನ್ ಮಾಡಿ. ನಡೀರಿ, ನಿಮ್ಮನ್ನ ರಾಜರು ಕರೀತಾ ಇದ್ದಾರೆ. ಹಾ, ಯಾರು ನೀವೆಲ್ಲ? ಎಲ್ಲಿಂದ ಬಂದಿದ್ದೀರಾ ನೀವು? ನೀವು ನಮ್ ಸಿಪಾಯಿಗಳನ್ನೇ ಹೊಡೆದಿದ್ದೀರಲ್ಲ. ಹಾ ಮಹಾರಾಜರೇ, ನಾನೇ ನಿಮ್ ಸಿಪಾಯಿಗಳಿಗೆ ಹೊಡೆದಿದ್ದು. ನಾವು ಫುರ್ಫುರಿ ನಗರದಿಂದ ಬಂದಿದ್ದೀವಿ. ತಮ್ಮ ಬಗ್ಗೆ, ತಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಬಹಳ ಕುತೂಹಲ ಆಗ್ತಾ ಇದೆ. ನಮ್ಮ ರಾಜರ ಪಕ್ಕ ಕೂತ್ಕೊಳ್ಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ಇದೆ? ನೇರು ಎದುರುಗಡೆ ನೀನು ಹೀರೋ ಆಗಕ್ ಹೊರಟಿದ್ಯಾ? ಇವನ್ನ ಆಲ್ಫೆಂಟ್ ಹೊಸ ಹತ್ರ ಕರ್ಕೊಂಡೋಗಿ. ಓ ಸರಿ ಸರಿ, ಹೋಗೋಣ ಬನ್ನಿ. ನಮಗಿಲ್ಲಿ ಅಲ್ಫಾನ್ಸಾ ಇದೆ, ಆದ್ರೆ ಅಲ್ಫಾಂಟೋಸಾ ಇಲ್ವೇ ಇಲ್ಲ. ಅರೇ, ನಮ್ಮನ್ನು ಎಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ? ಎಲ್ಲಿ ಅಲ್ಫಾಂಟೋಸಾ? ಅರೇ ಇದಾ? ಹೇಳಿ ಮಹಾರಾಜ್ರೆ, ಎಲ್ಲಿ ಅಲ್ಫಾಂಟೋಸಾ? ಈ ಮನುಷ್ಯನ್ ತೋರ್ಸಕ್ಕೋಸ್ಕರ ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ರ ನೀವು? ಅರೆ ಪತ್ಲು, ಕೂತ್ಕೊಂಡು ಮಾತಾಡೋ. ಎಲ್ರು ಯಾಕೆ ನಿಂತಿದ್ದೀರಾ? ಅರೆ ಮುಟ್ಟು ಹಿಂದ್ಗಡೆ ನೋಡ, ನೀನು ಮ್ಯಾಮೌತ್ ಮೇಲೆ ಕೂತ್ಕೊಂಡಿದ್ಯಾ ಕಣ. ಅದೃಷ್ಟ ಚೆನ್ನಾಗಿತ್ತು, ಬಚಾವ್ ಆಗ್ಬಿಟ್ರಿ. ಇದೇನಾ ನಿಮ್ಮ ಫುರ್ಫುರಿ ನಗರದ ತಾಕತ್ತು? ಅಲ್ಫಾಂಟೋಸಾ ನಿಂತ್ಕೋ, ನಿಂತ್ಕೋ. ಫುರ್ಫುರಿ ನಗರದ ಮೇಲೆ ಇನ್ನೊಂದು ಮಾತಾಡಿದ್ರೆ ಸರಿಗಿರಲ್ಲ ನೋಡಿ. ಫುರ್ಫುರಿ ನಗರಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀವಿ. ಹೌದಾ? ತೋರ್ಸು ತೋರ್ಸು, ಏನ್ ಮಾಡ್ತೀಯ ನೀನು ಅಂತ. ಸರಿ, ಈಗ ಬಾ.
ರಾಜಾಜಿ ನಿಮಗೆ ಹಿಂದೆಯಿಂದ ಹೊಟ್ಬಿಡಿ. ಮಹಾಪ್ರಭುಗಳೇ, ತಾವು ಹುಷಾರಾಗಿದ್ದೀರೋ? ನಾನು ಹುಷಾರಾಗಿದ್ದೀನಿ. ಮಹಾರಾಜ್ರೆ, ಅವ್ರ ಮೇಲೆ ಬಾಣ ದಾಳಿ ಮಾಡೋದಕ್ಕೆ ಹೇಳ. ಸುಮ್ಮನೆ ಇರು. ಇವನ್ನ ಕರ್ಕೊಂಡೋಗಿ ಆಲ್ಫಂಟ್ ದೋಸೆ ಹತ್ರ ಬಿಟ್ಬಿಡಿ. ಜೈ ಹೋ ಮಹಾರಾಜ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಾವು ವಾಪಸ್ ಹೋಗ್ಬೋದಾ? ಆದ್ರೆ ಹೋಗೋದು ಹೇಗೆ? ನಮ್ಮ ಮಿಷನ್ ಕಳೆದೋಗ್ಬಿಟ್ಟಿದೆ. ಅದ್ರಲ್ಲೇ ನಾವು ಬಂದಿದ್ದೆ ಇಲ್ಲಿಗೆ. ನನ್ನ ಹತ್ರ ಇದೆ ಅಲ್ಲಿ ಬಿದ್ದೋಗಿತ್ತು, ತಗೊಳ್ಳಿ. ಅಯ್ಯೋ, ಈಗ ನಾವು ನಮ್ಮ ಊರಿಗೆ, ನಮ್ಮ ಮನೆಗೆ ಹೋಗ್ಬೋದು. ಬನ್ನಿ. ಬಾಯ್ ಬಾಯ್ ಮಹಾರಾಜ್ರೆ. ಬಾಯ್ ಬಾಯ್. ಬಾಯ್ ಬಾಯ್. ನಾವು ವಾಪಸ್ ಬಂದ್ಬಿಟ್ವಿ. Watch India's largest kids library only on Jio Hotstar. Download the app now.